ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ 2024ರಲ್ಲಿ ಏನು ಪರೀಕ್ಷೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಲ್ಲ. ಪಬ್ಲಿಕ್ ಪರೀಕ್ಷೆ ಅಂತ ಆಗಿರ್ಬೋದು, ಒಂದು ಬೋರ್ಡ್ ಪರೀಕ್ಷೆ ಅಂತ ಆಗಿರ್ಬೋದು, ಸಾಕಷ್ಟು ಸುದ್ದಿಗಳು ಕೂಡ ವೈರಲ್ ಆಗಿದ್ವು. ಸೊ ಇದೀಗ ಒಂದು ಪರೀಕ್ಷೆಗಳು ಕೂಡ ನಡೀತಾ ಇರುವಂಥದ್ದು ಮಾರ್ಚ್ 11, 2024ರಿಂದ. ಸಾಕಷ್ಟು ಅಡೆತಡೆಗಳು ಕೂಡ ಇದ್ದಾವೆ. ಈ ಒಂದು ಪರೀಕ್ಷೆ ಮಾಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ಸುಪ್ರೀಂ ಕೋರ್ಟ್ ತನಕ ಕೂಡ ಅರ್ಜಿ ಹೋಗಿದ್ದಾವೆ. ಆದರೂ ಕೂಡ ಕರ್ನಾಟಕದ ಒಂದು ಹೈಕೋರ್ಟ್ ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ಅಂದರೆ ಅಷ್ಟು ಪರೀಕ್ಷೆ ಬೇಡ ಅಂತಲೇ ಏಕಸದಸ್ಯ ಪೀಠ ಹೇಳಿತ್ತು. ನಂತರದಲ್ಲಿ ದ್ವಿಸದಸ್ಯ ಪೀಠ, ವಿಭಾಗೀಯ ಪೀಠ ಅವಕಾಶನ ಗ್ರೀನ್ ಸಿಗ್ನಲ್ನ ಕೊಟ್ಟಿರುವಂಥದ್ದು. ಇದೀಗ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿದೆ. ಆದರೂ ಕೂಡ ಪರೀಕ್ಷೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದ್ದು ಮಾರ್ಚ್ 11ನೇ ತಾರೀಕಿನಿಂದ ನಿಗದಿಯಂತೆ ಪರೀಕ್ಷೆಗಳು ನಡೆಯುತ್ತೆ ಅಂತ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಈಗ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಮಾರ್ಗಸೂಚಿನ ಕೂಡ ಪ್ರಕಟ ಮಾಡಿದ್ರು. ಅದರಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ, ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ, ಒಂದು ಸ್ವರೂಪ ಪ್ಯಾಟರ್ನ್ ಯಾವ ಥರ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸೊ ಒಂದು ಎಷ್ಟು ಸಮಯನ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ, ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಟೈಮ್ ಇರುತ್ತೆ ಪರೀಕ್ಷೆನ ಬರೀಲಿಕ್ಕೆ, ಮತ್ತು ವಿದ್ಯಾರ್ಥಿಗಳಿಗೆ ಸೊ ಒಂದು ಪಾಸಿಂಗ್ ಮಾರ್ಕ್ಸ್ ಯಾವ ಥರ ಇರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕಕ್ಕೆ ಪರೀಕ್ಷೆಗಳನ್ನು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳಿಗಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಂತೂ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ. ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು. ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗ್ತಾ ಇರ್ತವೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮ್ದರ ಪ್ರಶ್ನೆ ಇದ್ರು ಅಲ್ಲಿ ಕೂಡ ಸುದ್ದಿಗಳನ್ನು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ನಿಮ್ಮೆಲ್ಲ ಸ್ನೇಹಿತರಿಗೆ, ಒಂದು ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಿಮಗೆ ಇಲಾಖೆ ಕಡೆಯಿಂದನೇ ಮಾಹಿತಿನ ಕೊಟ್ಟಿರೋದನ್ನು ಸುತ್ತೋಲೆಯನ್ನು ಕೂಡ ಅವ್ರು ಪ್ರಕಟ ಮಾಡಿರುವಂಥದ್ದು. ಅವ್ರು ಏನು ಮಾಹಿತಿನ ತಿಳಿಸಿದ್ದಾರೆ ಅಂತ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ವಿದ್ಯಾರ್ಥಿಗಳು. ಸೊ ಅಲ್ಲಿ ಮಾರ್ಗಸೂಚಿ ಅಂತ ಪ್ರಕಟ ಮಾಡಿ 2023-24ನೇ ಸಾಲ 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಕಾರ್ಯ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪಬ್ಲಿಕ್ ಪರೀಕ್ಷೆ ಅಂತ ಆಗಿರ್ಬೋದು, ಬೋರ್ಡ್ ಪರೀಕ್ಷೆ ಅಂತ ಎಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಮೌಲ್ಯಾಂಕನ ಅಂತಲೇ ತಿಳಿಸಿರುವಂಥದ್ದು ಮಾರ್ಚ್ 11ರಿಂದ ಮಾರ್ಚ್ 18ರವರೆಗೆ ನಡೆಸಲಾಗ್ತದೆ. ಸೊ ಒಂದು KS QAAC ವತಿಯಿಂದ ಮಾಹಿತಿ ಕೊಟ್ಟಿರುವಂಥದ್ದು. ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರ ಅಂಡರಲ್ಲಿ ಒಂದು ಪರೀಕ್ಷೆಗಳು ನಡೆಯುತ್ತೆ. ಸೊ ಅಲ್ಲಿ ಕೊಟ್ಟಿರೋದೇನೆಂದರೆ ವ್ಯಾಪ್ತಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮೌಲ್ಯಾಂಕನವನ್ನು ಕರ್ನಾಟಕ ರಾಜ್ಯದ ಒಂದು ಪಠ್ಯಕ್ರಮ ಅನುಸರಿಸ್ತಿರ್ತಕ್ಕಂಥ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ 5, 8, 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ನಡೆಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ 4 ವಿಷಯಗಳಿಗೆ, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ 6 ವಿಷಯಗಳಿಗೆ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಪ್ರಶ್ನೆ ಪತ್ರಿಕೆಯನ್ನು ನೀಡುವ ಮುಖಾಂತರ ಪರೀಕ್ಷೆಗಳು ನಡೆಯುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೌಲ್ಯಾಂಕನ ಮಾಡ್ತೇವೆ ಅಂತ. 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ 9,30,715 ಇದ್ದರೆ 8ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಕರ್ನಾಟಕ ರಾಜ್ಯಾದ್ಯಂತ 9,35,076 ಇರುವಂಥದ್ದು. 9ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ 9,48,313 ಇದ್ದು ಒಟ್ಟು ವಿದ್ಯಾರ್ಥಿಗಳು 5, 8, 9ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 28,14,104 ಇರುವಂಥದ್ದು. ಸೊ ಒಟ್ಟು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡುವಂಥವ್ರು. ಒಟ್ಟು ಶಾಲೆಗಳ ಸಂಖ್ಯೆ ಎಷ್ಟಿದೆ ಅಂದರೆ 69,137 ಇರುವಂಥದ್ದು. ಈ ಒಂದು ಮಾಹಿತಿ ನೀವು ತಗೊಂಡಿರೋದು SATSನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದು ನಂತರದಲ್ಲಿ ಮಾಧ್ಯಮ ಯಾವ್ಯಾವ ಒಂದು ಭಾಷೆಯಲ್ಲಿ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಬರೀಬೋದು ಅಂತ ತಿಳಿಸುವಂಥದ್ದರೆ ಕನ್ನಡ, ಇಂಗ್ಲೀಷು, ಹಿಂದಿ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷೆಗಳಲ್ಲಿ ಒಂದು ಪರೀಕ್ಷೆಯನ್ನು ಬರೋದಕ್ಕೆ ಅವಕಾಶ ಇರುತ್ತೆ. ವಿಷಯ ಬಂದುಬಿಟ್ಟು ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ. ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಗಣಿತ ಮತ್ತು ಪರಿಸರ ಇರುತ್ತೆ. ಪ್ರಥಮ ಭಾಷೆಯಾಗಿ ವಿದ್ಯಾರ್ಥಿಗಳು ಕನ್ನಡ, ಇಂಗ್ಲೀಷು, ಉರ್ದು ಈ ಥರದ ಏನು ಸಬ್ಜೆಕ್ಟ್ಸ್ ಇದಾವೆಲ್ಲ ನೋಡ್ಕೋಬೋದಾಗಿರುತ್ತೆ. ನೀವು ಯಾವ ತೊಗೊಂಡಿರ್ತೀರ ದ್ವಿತೀಯ ಭಾಷೆಯಾಗಿ ಕೂಡ ಕೋರ್ ಸಬ್ಜೆಕ್ಟ್ ಆಗಿ ಗಣಿತ, ಪರಿಸರ ಅಧ್ಯಯನ ಮತ್ತು ಗಣಿತ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಗಣಿತ ಮತ್ತು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪರೀಕ್ಷೆಗಳು ಇರುತ್ತೆ ವಿದ್ಯಾರ್ಥಿಗಳಿಗೆ. ಲ್ಯಾಂಗ್ವೇಜ್ ಆಗಿರ್ಬೋದು, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ನೀವು ಯಾವ್ಯಾವ ತೊಗೊಂಡಿರ್ತೀರ ಅದರ ಪ್ರಕಾರ ನಿಮಗೆ ಪರೀಕ್ಷೆಗಳು ನಡೀತವೆ. ಕೋರ್ ವಿಷಯಗಳಾಗಿ 9 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಪರೀಕ್ಷೆಗಳು ಇರುತ್ತೆ. ಅರ್ಥ ಆಗಿದೆ. ಇವಾಗ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದಿನಕ್ಕೆ ಒಂದರಂತೆ ಪರೀಕ್ಷೆಗಳು ನಡೆಯುತ್ತೆ, ಮೌಲ್ಯಾಂಕನ ನಡೆಸ್ತೇವೆ ಅಂತ ಹೇಳಿದರೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುತ್ತೋಲೆಯಲ್ಲಿ ಅವ್ರ ಮಾಹಿತಿನ ಕೊಟ್ಟಿರೋ ಪ್ರಕಾರ ನವೆಂಬರ್ 2023ರ ಮಾಹೆಯಿಂದ ಫೆಬ್ರವರಿ 2024ರ ಮಾಹೆಯವರೆಗೆ, ಅಂದರೆ ನವೆಂಬರ್ ತಿಂಗಳು 2023ರಿಂದ ಫೆಬ್ರವರಿ 2024ರ ತನಕ ಇರತಕ್ಕಂಥ ಒಂದು ಪಠ್ಯ ಸಿಲೆಬಸ್ ಏನಿರುತ್ತೆ ವಿದ್ಯಾರ್ಥಿಗೆ ಅದರ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಅಂದರೆ SA2 ಅಂತ ಏನಿರುತ್ತಲ್ಲ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಆ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 5ನೇ ತರಗತಿಯವರಿಗೆ ಪ್ರತಿ ವಿಷಯಕ್ಕೆ ಒಂದು ಸಬ್ಜೆಕ್ಟ್ಗೆ 50 ಮಾರ್ಕ್ಸ್ಗೆ ಮೌಲ್ಯಾಂಕನ ನಡೆಸ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 40 ಅಂಕಗಳಿಗೆ ಲಿಖಿತ ಪರೀಕ್ಷೆ ರಾಜ್ಯ ಒಂದು ಹಂತದಿಂದ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಸ್ಟೇಟ್ ಲೆವೆಲಲ್ಲಿ ಎಲ್ಲ ಒಂದು ಕ್ವಶನ್ ಪೇಪರ್ ಸೇಮ್ ಇರುತ್ತೆ ರಾಜ್ಯದಾದ್ಯಂತ. ಮತ್ತು 10 ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಶಾಲಾ ಹಂತದಲ್ಲೇ ನಿರ್ವಹಿಸುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ವಿದ್ಯಾರ್ಥಿಗಳು ಇಂಟರ್ನೆಟ್ ಬೇಸ್ ಮೇಲೆ, ಅಂದರೆ ಇಂಟರ್ನಲ್ ಬೇಸ್ ಮೇಲೆ ಮಾರ್ಕ್ಸನ್ನು ಕೊಡುವಂಥದ್ದು ಈ ಥರ ಕೊಟ್ಟಿರುವಂಥದ್ದು. 5ನೇ ತರಗತಿಯ ಪ್ರತಿ ವಿಷಯದ ಮೌಲ್ಯಾಂಕನಕ್ಕೆ 2 ಗಂಟೆ, 5ನೇ ತರಗತಿ ಎಕ್ಸಾಮ್ ಬರೋರಿಗೆ 2 ಗಂಟೆ ಅವಕಾಶ ಇರುತ್ತೆ. 50 ಮಾರ್ಕ್ಸ್ಗೆ ಅವರಿಗೆ ಮೌಲ್ಯಾಂಕನ ನಡೆಸ್ತಾರೆ. 40 ಅಂಕ ಎಕ್ಸಾಮ್ ಇರುತ್ತೆ ವಿದ್ಯಾರ್ಥಿಗಳಿಗೆ.
8ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೂನ್ 2023 ಮಾಹೆಯಿಂದ ಫೆಬ್ರವರಿ 2024 ಮಾಹೆಯವರೆಗೆ ವಾರ್ಷಿಕ ಅಂದರೆ ಫುಲ್ ಸಿಲೆಬಸ್ ಇರುತ್ತೆ. ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಿಲೆಬಸ್ನ ಆಧರಿಸಿ ಕ್ವಶನ್ ಪೇಪರನ್ನು ಕೊಡ್ತಾರೆ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ 60 ಮಾರ್ಕ್ಸ್ಗೆ ಒಂದು ಮೌಲ್ಯಾಂಕನ ಮಾಡ್ತಾರೆ. 50 ಮಾರ್ಕ್ಸ್ಗೂ ಲಿಖಿತ ಪರೀಕ್ಷೆ ಆದರೆ ರಾಜ್ಯ ಮಟ್ಟದಿಂದಲೇ ಕ್ವಶನ್ ಪೇಪರ್ ಇವರಿಗೆ ಬರುತ್ತೆ. 10 ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ನಂತರದಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 2 ಗಂಟೆ 30 ನಿಮಿಷಗಳ ಒಂದು ಪರೀಕ್ಷೆಗೆ ಅವಧಿಯನ್ನು ಕೊಟ್ಟಿರ್ತಾರೆ, ಟೈಮಿಂಗ್ಸ್ ಇರುತ್ತೆ. ವಿಶೇಷ ಸೂಚನೆ ಅಂತಂದರೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ ಮೌಖಿಕ ಪರೀಕ್ಷೆ ಇಲ್ಲವಾದ ಕಾರಣ ಮೌಲ್ಯಾಂಕನವನ್ನು 50 ಅಂಕಗಳ ಬದಲಾಗಿ 60 ಅಂಕಗಳಿಗೆ ನಿಗದಿಪಡಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಂತರದಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುತ್ತೋಲೆಯಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಆಯಾ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ನಿಗದಿಪಡಿಸಿದ ವಾರ್ಷಿಕ ಪರೀಕ್ಷೆ ವಸ್ತುವನ್ನು ಅಂದರೆ ಫುಲ್ ಒಂದು ಇಯರ್ಗೆ ಇರುವಂಥ ಸಿಲೆಬಸ್ಸನ್ನು ಆಧರಿಸಿ ಕ್ವಶನ್ ಪೇಪರನ್ನು ಕೊಡ್ತಾರೆ. 9ನೇ ತರಗತಿಯವರಿಗೆ ಭಾಷಾ ವಿಷಯ ಏನಿರುತ್ತಲ್ಲ 100 ಅಂಕಕ್ಕೆ ಎಕ್ಸಾಮ್ ಇರುತ್ತೆ. ಸೊ ಲಿಖಿತ ಪರೀಕ್ಷೆ ಉಳಿದಂತೆ ಬೇರೆ ಒಂದು ಪರೀಕ್ಷೆ ಇರುತ್ತಲ್ಲ, ದ್ವಿತೀಯ ಭಾಷೆ, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು, ಕೋರ್ ಸಬ್ಜೆಕ್ಟ್ ಎಲ್ಲ 80 ಅಂಕಗಳಿಗೆ ಪರೀಕ್ಷೆಯನ್ನು ಮಾಡ್ತಾರೆ. SLC ವಿದ್ಯಾರ್ಥಿಗಳ ಥರನೇ 9ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಮಾಡ್ತಾರೆ. ಆದರೆ ಫೇಲ್ ಅಂತೂ ಮಾಡೋದಿಲ್ಲ ಈ 3 ವಿದ್ಯಾರ್ಥಿಗಳಿಗೂ ಕೂಡ. 9ನೇ ತರಗತಿಯ ತೃತೀಯ ಭಾಷೆಯ ಒಂದು ಬದಲಾಗಿ NSQS ವಿಷಯಗಳನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ 60 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರಾಜ್ಯ ಮಟ್ಟದಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ 3 ಗಂಟೆ 15 ನಿಮಿಷ ಭಾಷಾ ಒಂದು ಕೋರ್ಸ್ ಸಬ್ಜೆಕ್ಟ್ಗಳಿಗೆ ಇರುತ್ತೆ. ಮತ್ತು ಇದರ ಒಂದು ಉಳಿದ ಎಲ್ಲ ಒಂದು ವಿಷಯಗಳಿರ್ತಾವಲ್ಲ ಅದಕ್ಕೆ 3 ಗಂಟೆ ಅವಧಿಯನ್ನು ನಿಗದಿ ಮಾಡಲಾಗಿರುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಪ್ರಥಮ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 3 ಗಂಟೆ 15 ನಿಮಿಷ ಅವಕಾಶನ ಕೊಟ್ಟಿರ್ತಾರೆ. ಟೈಮ್ ಟೇಬಲ್ನ ಕೂಡ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳು ಮೌಲ್ಯಾಂಕನಕ್ಕೆ ಸಿದ್ಧಗೊಳಿಸಲು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇಲಾಖೆ ವೆಬ್ಸೈಟಲ್ಲಿ ಪ್ರಕಟ ಮಾಡಿದರೆ ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಕೂಡ ನಾವು ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸೊ ವಿದ್ಯಾರ್ಥಿಗಳು ಟೈಮ್ ಟೇಬಲ್ ಕೂಡ ವೀಕ್ಷಣೆ ಮಾಡ್ಕೋಬೋದು. ಎಲ್ಲ ವಿದ್ಯಾರ್ಥಿಗಳು ಕೂಡ ಸರಿಯಾಗಿ ಸ್ಟಡಿನ ಮಾಡಿ ಯಾವುದೇ ವಿದ್ಯಾರ್ಥಿನ ಅನುತ್ತೀರ್ಣಗೊಳಿಸೋದಿಲ್ಲ ಅಂತಲೂ ಕೂಡ ಅವರು ಮಾಹಿತಿಯನ್ನು ಕೊಡ್ತಾರೆ. ವ್ಯಾಲ್ಯೂಯೇಷನ್ ಕೂಡ ಕೆಲವೊಂದು ವ್ಯಾಲ್ಯೂಯೇಷನ್ಗಳನ್ನು ಶಾಲಾ ಹಂತದಲ್ಲೇ ಮಾಡ್ತಾರೆ, ಕೆಲವೊಂದು ವ್ಯಾಲ್ಯೂಯೇಷನ್ ತಾಲೂಕು ಹಂತದಲ್ಲೇ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ವಿದ್ಯಾರ್ಥಿ ಅಂತೂ ಫೇಲ್ ಆಗೋದ್ರೆ ಯಾವುದೇ ಒಂದು ಭಯನೇ ಇಟ್ಕೊಳ್ಳದೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರೀರಿ ಆರಾಮಾಗಿ. ಎಲ್ಲ ಒಂದು ಮಾರ್ಚ್ 11ನೇ ತಾರೀಕಿನಿಂದ ಪರೀಕ್ಷೆಗಳು ಎಂದಿನ ಇರುತ್ತೆ ಅಂತ ಮಾಹಿತಿನ ಶಿಕ್ಷಣ ಇಲಾಖೆಯವರೇ ಕೊಟ್ಟಿರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಬಿಡೋ ಮುಗಿಸ್ತಾ ಇರುವಂಥದ್ದು.